ವಡಗೇರ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಾ ಕೇಂದ್ರದ ಪ್ರಮುಖ ರಸ್ತೆ ಸ್ಥಳ ಹಾಗೂ ಜನನಿಬಿಡ ಪ್ರದೇಶದಲ್ಲಿ ಅಕ್ರಮ ಡಬ್ಬಿಗಳು ತಲೆ ಎತ್ತಿವೆ. ತಾಲೂಕಾ ಕೇಂದ್ರವಾಗಿ 7 ವರ್ಷ ಕಳೆದ್ರೂ ತಾಲೂಕಿನ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಅಕ್ರಮ ಡಬ್ಬಿದಾರರ ಬಳಿ ಅನಾಮಿಕರು ಹಣ ವಸೂಲಿ ಮಾಡಿಕೊಂಡು ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ. ಪಿಡಬ್ಲ್ಯೂಡಿ ಎಇ ಸೂಗುರೆಡ್ಡಿ ಹಾಗೂ ಇ ಅಭಿಮನ್ಯು ಅವರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಳ್ಳದೆ ಉಡಾಫೆ ಉತ್ತರ ನೀಡಿ ಜಾರಿಕೊಳ್ತಿದ್ದಾರೆ. ಅಕ್ರಮ ಡಬ್ಬಿದಾರರಿಗೆ ಬೆಂಗಾವಲಾಗಿರುವ ಅಧಿಕಾರಿಗಳು ಹಾಗೂ ಬಾಡಿಗೆ ಹಣ ವಸೂಲಿದಾರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಡಿಸೆಂಬರ್ 5 ಒಳಗೆ ಕ್ರಮ ಆಗದೇ ಇದ್ದರೆ ವಡಗೇರ ಪಟ್ಟಣದ ಪ್ರಮುಖ ಅಗಸಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಸಭೆಯಲ್ಲಿ ನಾಯೀರ ಧಾರ ಈಸಾಯಿದ ದ ಆರ್ಐ ಈ ಸಂದರ್ಭದಲ್ಲಿ ಸಾಬಯ್ಯ, ಶರಣು, ಸಲೀಂ, ಯಲ್ಲಪ್ಪ, ರವಿಕುಮಾರ್, ಪ್ರಭು, ಹರ್ಷವರ್ಧನ, ಸಾಬಣ್ಣ, ಬನದೇಶ್ವರ, ಮಲ್ಲೇಶ್, ರಾಜೇಶ್, ಸಿದ್ರಾಮ್, ಅಜಯ್ ಸೇರಿ ಅನೇಕರು ಉಪಸ್ಥಿತರಿದ್ದರು. 7 ವರ್ಷ ಗೈಸರು ಕೂಡ ಪ್ರಮುಖ ರಸ್ತೆಗಳಲ್ಲಿ ಅಕ್ರಮ ಡಬ್ಬಿಗಳದೇ ದರ್ಬಾರ್. ಈ ಡಬ್ಬಿಗಳು ಅಕ್ರಮ ಅನ್ನೋದು ಪಂಚಾಯಿತಿ ಸ್ಥಳ ಮತ್ತು PWD ರಸ್ತೆ ಮೇಲೆ ಅಕ್ರಮ ಮಾಡಿರ್ತಕ್ಕಂಥ ಈ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ಕೇಳದೆ ಕ್ರಮ ಕೈಗೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ನಾಚಿಗೇಡಿನ ಸಂಗಾತಿ. ಇದು ಇವತ್ತು PWD ಎಡಬ್ಲಿ ಸೂಗುರೆಡ್ಡಿ ಈ ಡಬಲಿ PWD ಅಭಿಮನ್ಯು ಸರ್ ಫೋನ್ ಮಾಡಿ ಮಾತಾಡಿದ್ರೆ ಉಡಾಪೆ ಉತ್ತರ ಕೊಡ್ತಾರೆ. ನಿಮ್ಮ ಕೆಲಸ ಏನದ? ಕಚೇರಿ ಕೂತ್ಕೇಸಿ ಕಾಲಹರಣ ಮಾಡೋದನ್ನು ಬಿಡ್ರೆ ಎ ಸಿ ರೂಮಿನ ಕೂತು ಸ್ಥಳಕ್ಕೆ ಹೋಗ್ರಿ. ನಿಮ್ಮ ಜಾಗ ನೀವು ನಿಮ್ಮ ಜಾಗ ನೀವು ರಕ್ಷಣೆ ಮಾಡ್ಕೋಬೇಕು. ಮತ್ತು ನಿಮ್ಮ ಸ್ವಂತ ಜಾಗದ್ರೆ ಹಿಂಗೆ ಮಾಡ್ತೀರಿ. ತಕ್ಷಣ ಅದು ಕ್ರಮ ಕೈಗೊಳ್ಳಲ್ಲ ಅಂದರೆ ಡಿಸೆಂಬರ್ 6 ಒಳಗೆ ನೀವು ಕ್ರಮ ಕೈಗೊಳ್ಳದಿದ್ದರೆ ಈ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಖಂಡಿಸಿ ಅಲ್ಲಿ ವಡಗೇರಿ ಗ್ರಾಮದ ಪ್ರಮುಖ ಸರ್ಕಲ್ ಅಗಸಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ಮಾಡಿದರೆ ಇವ್ರದ್ದೆಲ್ಲ ಬಣ್ಣ ಬಯಲಿ ಬೀಳುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.